ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್ ಅಗ್ರಿ ಫಾರ್ಮಿಂಗ್ 3.0. ಇವತ್ತಿನ ವಿಡಿಯೋ ಸ್ವಲ್ಪ ಲೆಂತಿ ಆಗ್ಬೋದು. ಒಳ್ಳೆ ಇನ್ಫಾರ್ಮೇಷನ್ ಇದೆ ನೋಡಿ. ಏನು ತೋರ್ಸೋಕೊಂಟಿದ್ದೀನಿ ಅಂದರೆ ನಮ್ಮ 7HP ಟಿಲ್ಲರು ಬೋರ್ಗೆ ಬಂದ್ಬಿಟ್ಟಿತ್ತು. ಬೋರ್ಗೆ ಬಂದಿದೆ ಅಂತ ಯಾವ ರೀತಿ ತಿಳ್ಕೊಳ್ಳೋದ್ರ ಬಗ್ಗೆ ಎಲ್ಲ ಹೇಳ್ತೀನಿ. ಇಲ್ಲಿ ನೋಡ್ಬೋದು, ಫುಲ್ಲು ಇಂಜಿನ್ ಬಿಚ್ಚಿದ್ದೀನಿ, ತೋರಿಸ್ತೀನಿ ಅದನ್ನು. ಗೇರ್ ಬಾಕ್ಸು, ಅದೇ ಕ್ಲಚ್ ಪ್ಲೇಟು ನೋಡಿ, ಈ ರೀತಿ ಇರ್ತದೆ. ಇದು ಬಂದು ಅಪ್ಪರ್ ಕಾಲಮು ನೋಡ್ಬೋದು. ಇದನ್ನು ಒಳಗಡೆಗೆ ಫಿಟ್ ಮಾಡಬೇಕು, ಅದನ್ನು ಎತ್ ಮಾಡಿದ್ದೀನಿ ನೋಡಿ. ಇದೇ ಇಂಜಿನು ಫುಲ್ ಬಿಚ್ಚಿದ್ದೀನಿ. ಇದು ಪಿಸ್ಟನ್ ಚೇಂಜ್ ಮಾಡಬೇಕಾಯ್ತು, ಪಿಸ್ಟನ್ ರಿಂಗ್ಗಳು ಹಾಕ್ಬೇಕಾಯ್ತು. ಇದೇನು ಬಿಚ್ಚಂಗಿಲ್ಲ, ಯಾಕೆ ಅದು ಹೆಂಗೆ ಅಂತ ತೋರಿಸ್ತೀನಿ ನಾನು ಫುಲ್ ವಿಡಿಯೋದಲ್ಲಿ. ನಿಮ್ಮ ಹತ್ರ ಇದು ಟೂಲ್ಸ್ ಕಿಟ್ ಇದ್ದರೆ ಸಾಕು. ಇದೊಂದು ಫುಲ್ಲು ಸೆಟ್ ಇದ್ದರೆ ಫುಲ್ಲು 7HP, 5HP, 9HP ಟಿಲ್ಲರ್ವರೆಗೂ ಎಲ್ಲ ಕೆಲಸನೂ ಮಾಡ್ಬೋದು, ಆರಾಮಾಗಿ ಮಾಡ್ಬೋದು. ಇದು ಬಂದು 500 ರೂಪಾಯಿ ಬಿದ್ದಿತ್ತು ನಮಗೆ ನೋಡಿ. ಪ್ರತಿಯೊಂದು ಇರ್ತದೆ, ಅಲೈನ್ ಕೀಗಳಿಂದ ಹಿಡಿದು ಎಲ್ಲ ಇರ್ತದೆ ನಮ್ಮ ಟೂಲ್ ಬಾಕ್ಸ್. ಅದು ನೋಡ್ಬೋದು ನೀವು. ಇದೇ ಇಂಜಿನ್ ಎಲ್ಲ ಬಿಚ್ಚಿದ್ದೀನಿ, ಪಿಸ್ಟನ್ ಎಲ್ಲ ಸೈಡಿಗೆ ಮಡಗಿದ್ದೀನಿ. ಈ ರೀತಿ ಇರ್ತದೆ ಅಷ್ಟೇ, ಏನೂ ಇರೋಲ್ಲ. ಆರಾಮಾಗಿ ಮನೇಲೆ ನೀವು ರಿಪೇರಿ ಮಾಡ್ಕೋಬೋದು. ಇಲ್ಲ 2 ವೀಲ್ ರೆಡಿ ಮಾಡೋರು ಕೊಟ್ಟರು ರಿಪೇರಿ ಮಾಡಿಕೊಡ್ತಾರೆ ನೋಡಿ. ಈ ರೀತಿ ಇರ್ತದೆ. ಇದೇ ಪಿಸ್ಟನ್ ಸಿಲಿಂಡ್ರು ನೈಸಾಗಿರಬೇಕು, ಇಲ್ಲಾಂದರೆ ಉಜ್ಜಬೇಕಾಯ್ತದೆ ಸಾಲ್ಟ್ ಪೇಪರಲ್ಲಿ ನೋಡಿ. ಪಿಸ್ಟನ್ನು ಈ ರಿಂಗ್ಗಳು ಚೇಂಜ್ ಮಾಡಬೇಕು. ಫುಲ್ ವಿಡಿಯೋ ಹೆಂಗೆ ಚೇಂಜ್ ಮಾಡಿ ಹೆಂಗೆ ಹಾಕೋದು ಅಂತ ತೋರಿಸ್ತೀನಿ ನಾನು. ಸ್ವಲ್ಪ ಸಾವ್ದ್ಬಿಟ್ಟದೆ ಇದು. ಇದೇ ಟಾಪ್ ಹೆಡ್ ಅಡ್ಜಸ್ಟ್ಮೆಂಟು ಮನೇಲೇ ಟೂಲ್ಸ್ ಇಲ್ದಂಗೆ ಬರೀ 2 ಟೂಲ್ಸಲ್ಲಿ ಯಾವ ರೀತಿ ಸೆಟ್ ಮಾಡೋದು ತೋರಿಸ್ತೀನಿ. ಎಲ್ಲ ಬಿಚ್ಚಿ ಮಾಡಿದ್ದೀನಿ. ಇದು ಇಂಜಿನ್ ಹೆಡ್ಡು, ಮುಂದಗಡೆ ಕ್ಯಾಪ್, ಇದು ಇಂಜಿನ್ ಕ್ಯಾಪ್. ಇದು ಹೆಡ್ ಬಂದು ಇದೇ ಹೆಡ್ ಕ್ಯಾಪ್. ಇದು ಇವೆಲ್ಲ ನೋಡಿ, ನಟ್ಗಳೆಲ್ಲ ಕರೆಕ್ಟಾಗಿ ಮಾಡಿಕೊಂಡಿರಬೇಕು. ಇದು ಕ್ಲಚ್ಚು ಇಂಜಿನ್ ಸಪೋರ್ಟ್ ಆಪ್ರೇಟರ್. ಇದು ಇಂಜಿನ್ ಇರ್ತಾ ಇರ್ತದೆ, ಕ್ಲಚ್ ಪ್ಲೇಟ್ ತೋರಿಸ್ತಾನ ಅದು. ಇದನ್ನೆಲ್ಲ ಅಡ್ಜಸ್ಟ್ ಮಾಡೋದು ಹೆಂಗೆ ಅಂತ ತೋರಿಸ್ತೀನಿ. ಎಲ್ಲ ಟೂಲ್ಸು ಮಡಗಿದ್ದೀವಿ. ಇದು ಮೇನ್ ಇಂಪಾರ್ಟೆಂಟು. ಅಣ್ಣಬಾಂಡ್ ಕಮ್ಮಿ ತಗೊಳ್ಬೇಕು. ಎಲ್ಲ ಇದ್ರೇ ಯಾವ ರೀತಿ ಇದನ್ನು ಸೀಲಿಂಗ್ ಎಲ್ಲ ಸೆಟ್ ಮಾಡೋದು ತೋರಿಸ್ತೀನಿ. ನಿಮ್ಮ 7HP ಪವರ್ ಟಿಲ್ಲರ್ ಆಗಿರ್ಬೋದು, 6HP, 5HP, 3HP, 9HP, 10HP ಬೋರ್ಗೆ ಬಂದದೆ ಅಂತ ಹೆಂಗೆ ತಿಳ್ಕೊಳ್ಳೋದು ಅಂದರೆ, ಗಾಡಿ ಕ್ಲಚ್ ಬಿಟ್ಟಿದ ತಕ್ಷಣ ದಮ್ ಕೇಳ್ತದೆ, ಎಕ್ಸಲೇಟರ್ ಜಾಸ್ತಿ ಕೊಡಬೇಕು, ಲಟ್ಟ ಅಂತ ಮೇಲೆ ತಗೋತದೆ ಗೇರ್ ಇದಕ್ಕೆ. ನೆಕ್ಸ್ಟ್ ಇನ್ನೊಂದೇನೆಂದರೆ, ಮತ್ತು ಜಾಸ್ತಿ ಎಳ್ದು ಸ್ಟಾರ್ಟ್ ಮಾಡಬೇಕಾಯ್ತದೆ. ಆಮೇಲೆ ಪಟ್ಟನ್ನು ಆಫ್ ಆಗೋಯ್ತದೆ ಗಾಡಿ. ಎಷ್ಟೇ ಐಡ್ಲಿಂಗ್ ಕೊಟ್ಟರು ಆಮೇಲೆ ಸ್ವಲ್ಪ ಡೌನ್ ಮಾಡಿ ಸಹ ಆಫ್ ಆಯ್ತದೆ. ಮೇನ್ ಥಿಂಗ್ ಏನಂದರೆ, ಹೆವಿ ಹೊಗೆ ಕಿತ್ಕೊಳ್ಳೋದು 2 ರೀಸನ್ಗೆ. ಒಂದು, ಫಿಲ್ಟ್ರ್ ಹಾಕಿರೋ ಆಯಿಲ್ ಏನೋ ಒಂದು ಸ್ವಲ್ಪ ಜಾಸ್ತಿ ಆಗಿ ಸ್ವಲ್ಪ ಬಗ್ಸ್ದಾಗ ಒಳಿಕೆಯನ್ನು ಹೋದರೆ ಅವಾಗ ಆಯಿಲ್ಗೆ ಹೊಗೆ ಕಿತ್ತುತ್ತೆ. ಅದೇನು ಪ್ರಾಬ್ಲಮ್ ಆಗೋಲ್ಲ, ಅದು ಹೊಗೆ ರೂಪದಲ್ಲಿ ಹೊಂಟಾಯ್ತದೆ ಆಯಿಲ್ ಇರೋವರೆಗೂ ಅಷ್ಟೇ. ಹೆವಿ ಕಿತ್ಕೊತಾನೆ ಇದೆ, ರೈಸ್ ಮಾಡ್ತಾನೆ ಇದ್ರು, ಮೂವ್ ಆಯ್ತಿದ್ರು ಕಿತ್ಕೊತದೆ ಅಂದರೆ ಅವಾಗ ಬೋರ್ಗೆ ಬಂದಿದೆ ಇಂಜಿನ್ನು ಅಂತ. ಪಿಸ್ಟನಲ್ಲಿ ಗಾಳಿ ಇಂಜಿನ್ ಒಳಗೆ ಹೋಗ್ಬಾರ್ದು, ಹೋದ್ರೆ ಏನಾಗಲ್ಲ, ಅದು ಆಯಿಲ್ ಅಲರ್ಟ್ ಆಗೋದ್ರಿಂದ, ಬರ್ನ್ ಆಗೋದ್ರಿಂದ ಹೊಗೆ ಕಿತ್ತದೆ, ಆಯಿಲ್ ಖಾಲಿ ಆಗೋಯ್ತದೆ ಬಿರ್ನೆ. ಅವಾಗ ನೀವು ಅರ್ಥ ಮಾಡ್ಕೋಬೇಕು ಬೋರ್ಗೆ ಬಂದ್ಬಿಡೋದೆ ಇಂಜಿನ್ನು ಅಂತ. ಅವಾಗ ಬೋರ್ ಮಾಡಿಸ್ಲೇಬೇಕು. ಆಮೇಲೆ ಸ್ಟಾರ್ಟ್ ಆಗೋದೇನಿದೆ ಜಾಸ್ತಿ ಹೊಡಿತಾ ಇವೆರಡು ರೀಸನ್ನೇ ಬೋರ್ಗೆ ಬಂದಿದೆ ಅಂತ ಗೊತ್ತಾಗೋದು. ನೀವು ಗ್ಯಾರೇಜ್ ಹತ್ರ ಕಾಣೋದ್ರೆ ಸುಮ್ಮನೆ ಹೆವಿ ಖರ್ಚಾಯ್ತದೆ ಅದೇ ರೆಡಿ ಮಾಡೋಗೆ. ನೀವು ಆರಾಮಾಗಿ ಮಾಡ್ಕೋಬೋದು. ಆ ಟೂಲ್ಸ್ 500 ರೂಪಾಯಿದೊಂದು ಅಮೆಝಾನಲ್ಲಿ ಆರ್ಡ್ರ್ ಮಾಡಿದ್ದು ನಾವು. ಇದನ್ನ ನೋಡ್ಕೋಬೋದು. ಇದೊಂದು ಆರ್ಡ್ರ್ ಮಾಡ್ಕೊಂಡ್ರೆ 10HP ಯಾವ್ದು ಬೇಕಾದ್ರೂ ಬಿಚ್ಚಿ ನೀವು ರೆಡಿ ಮಾಡ್ಕೋಬೋದು. ಇದೇ ತೋರಿಸೋದು ನಾನು, ಫಿಟ್ ಮಾಡೋದು ಹೆಂಗೆ ಅಂತ ತೋರಿಸ್ತೀನಿ ನಾನು. ಆಮೇಲೆ ಇವೆಲ್ಲ ಫುಲ್ಲು ನೀಟಾಗಿ ಉಜ್ಜಬೇಕು. ಇದನ್ನು ಎಲ್ಲ ನೀಟಾಗಿ ಕಿತ್ತಿ ಉಜ್ಜಿ ಇದು ಸೀಲಿಂಗ್ ಎಲ್ಲ ಹಾಕಿ ಫಿಟ್ ಮಾಡಬೇಕಾಯ್ತದೆ. ಸೀಲಿಂಗ್ ಸಿಗಲಿಲ್ಲ, ತರಿಸ್ಬೇಕು ಅಂತವ್ರೆ, ಸಿಗ್ತಾನೆ ಇಲ್ಲ ನಿಮ್ಮ ಊರಲ್ಲಿ ಅಂದರೆ, ನೀವು ಯಾವುದೇ ಟ್ಯಾಕ್ಟ್ರ್ ಶೋರೂಮ್ಗೆ ಹೋಗಿ ಕೇಳಿದ್ರೆ ಹ್ಯಾಲೋ ಶೀಟ್ ಅಂತ ಕೇಳಿದ್ರೆ ಕೊಡ್ತಾರೆ. ಹ್ಯಾಲೋ ಶೀಟ್ ತಂದು ಸುಮಾರಾಗಿ ಏಟ್ ಹಾಕಿದ್ರೆ ರೌಂಡಿಗೆ ಬಂದಾಗ ನೀವು ಕಟ್ ಮಾಡಿಬಿಟ್ಟು ಹಾಕಿದ್ರು ಅದು ನಡೀತದೆ. ಹ್ಯಾಲೋ ಶೀಟ್ ಹಾಕಿದ್ರೆ ಅದು ಬೆಸ್ಟ್. ಅದು
ಟ್ಯಾಕ್ಟ್ರು ಎಲ್ಲ ಶೀಟ್ ಅಂತ ಕೇಳಿದ್ರೆ, ಟ್ಯಾಕ್ಟ್ರು ಶೋರೂಮಲ್ಲಿ ಕೇಳಿದ್ರೆ ಮೆಕ್ಯಾನಿಕ್ ಅಂಗಡಿ ಕೊಟ್ಟೇ ಕೊಡ್ತಾರೆ ಅವರು. ಈ ರೀತಿ ಇರ್ತದೆ. ಇಂಜಿನ್ ಮಾಡೋದೆಲ್ಲ ಫಿಟ್ ಮಾಡಿ ಸ್ಟಾರ್ಟ್ ಮಾಡಿ ತೋರಿಸ್ತೀನಿ ನಿಮಗೆ. ವಿಡಿಯೋನ ನೋಡ್ತಾ ಇರಿ. ನೋಡ್ಬೋದು ನೀವಿಲ್ಲಿ ಹೆಡ್ಡು ಎಲ್ಲ ಫುಲ್ಲು ಬಿಚ್ಚಿದ್ದೀನಿ. ಟಾಪ್ ಹೆಡ್ಡು ಎಲ್ಲ ಫುಲ್ಲು ಇದನ್ನು ಸಹ ಬಿಚ್ಚಿದ್ದೀನಿ. ಈ ರೀತಿ ಆಗ್ಬಿಟ್ಟದ ನೋಡಿ. ಸ್ವಲ್ಪ ಗಲೀಜೆಲ್ಲ ಹೋಗ್ಬಿಟ್ಟು ಇದೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೋಬೇಕು. ಈ ರೀತಿ ಕಟ್ಬಿಟ್ಟದೆ ನೋಡಿ. ಇವು ಅಷ್ಟೇ ಫುಲ್ಲು ವೈಟ್ ಕಣಂಗೆ ಮಾಡಬೇಕು. ಇನ್ನೊಂದೆಲ್ಲ ನೋಡಿ, ಇದು ಫುಲ್ಲು ಬರ್ನ್ ಆಗ್ಬಿಟ್ಟದೆ. ಇದು ಫುಲ್ಲು ಬರ್ನ್ ಆಗ್ಬಿಟ್ಟದೆ. ಇದು ಸಹ ಇದೆಲ್ಲ ಫುಲ್ಲು ಕ್ಲೀನ್ ಮಾಡ್ಕೋಬೇಕು. ಎಲ್ಲ ಕ್ಲೀನ್ ಮಾಡಿದೆ, ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ಈ ಥರ ಫುಲ್ಲು ಇದನ್ನೆಲ್ಲ ಎತ್ಕೊಂಡು ಬೇಕು. ಇಂಜಿನ್ನ ಮಾಡಿದ ಇದನ್ನು ಫಸ್ಟ್ ರೆಡಿ ಮಾಡ್ಕೊಂಡು ಆಮೇಲೆ ಅದನ್ನು ಮಾಡ್ತೀನಿ. ನೋಡ್ತಾ ಇರಿ ವಿಡಿಯೋ. ಈ ಥರ ಸ್ಯಾಂಡ್ ಪೇಪರ್ ತಗೊಂಡು ನೀಟಾಗಿ ಉಜ್ಜಿಬಿಟ್ರೆ ಫುಲ್ಲು ವೈಟ್ ಆಯ್ತದೆ ನೋಡಿ. ಈ ಥರ ಮಾಡಬೇಕು. ಫುಲ್ಲು ಸಾಫ್ಟಾಗಿರ್ಬೇಕು. ಅದು ಒಂಚೂರು ಕರ್ರಗಿರಬಾರ್ದು. ಅದು ಈ ಎಕ್ಸಾಸ್ಟು ಇನ್ನೆಲ್ಲೂ ಸಹ ನೀಟಾಗಿ ಉಜ್ಜಬೇಕು. ಧೂಳು ಇಲ್ದಂಗೆ ಉಜ್ಜಬೇಕು ನೀಟಾಗೆ ನೋಡಿ. ಇದು ಎಕ್ಸಾಸ್ಟ್, ಇದು ಇನ್ನೇಲು ಸ್ವಲ್ಪ ಥ್ರೆಡ್ ಹೋಗ್ಬಿಡ್ತದೆ, ನೋಡ್ಕೊಂಡು ಉಜ್ಜಬೇಕು. ಥ್ರೆಡ್ ಹೋದ್ರೆ ಆಮೇಲೆ ಏನು ಮಾಡೋಕ್ಕಲ್ಲ, ಬಿಸಾಕಬೇಕಾಯ್ತದೆ, ಹಂಗೆ ಹೋಯ್ತದೆ. ಪಿಸ್ಟನ್ ಕ್ಲೀನ್ ಮಾಡ್ತಾಯಿದ್ದೀನಿ. ಪಿಸ್ಟನ್ ಎಲ್ಲ ರಿಂಗ್ಸ್ ಎಲ್ಲ ತೆಗ್ದಿದ್ದೀನಿ. ಇದು ಕ್ಲೀನ್ ಮಾಡಿದ್ದೀನಿ ನೋಡಿ. ಇನ್ನೂ ಫುಲ್ಲು ವೈಟ್ ಆಗಬೇಕಿದು. ಇದೇನು ಕೊಟ್ಟಿರ್ತಾರೆ ಅಂದರೆ ಇದು ಮಾರ್ಕ್. ಇದು ಈ ಮಾರ್ಕಾಗಿ ನಿಲ್ಲಿಸ್ಬಿಟ್ಟು ಹೆಡ್ಗಳು ಟಾಪ್ ಹೆಡ್ಡು ಅಡ್ಜಸ್ಟ್ ಮಾಡೋಕ್ಕೆ ಇದೊಂದು ಮಾರ್ಕು. ಈ ಮಾರ್ಕ್ ನಿಲ್ಲಿಸ್ಬಿಟ್ಟು ಟಾಪ್ ಹೆಡ್ ಅಡ್ಜಸ್ಟ್ ಮಾಡೋಕ್ಕೆ. ಈ ಪ್ಲೇಟ್ ಹಾಕಬೇಕು. ಫಸ್ಟು ಸ್ವಲ್ಪ ಆಯಿಲ್ ಮಾಡ್ಕೊಂಡು ಇಷ್ಟೇ. ಒಂದು ಸ್ವಲ್ಪ ಒಳಿಕೋಬೇಕದು. ಸುಮ್ಮನೆ ಒಂದು ಪ್ರೆಷರ್ ಹಾಕಿ ಸಾಕು, ಹೋಯ್ತದೆ ಆರಾಮಾಗ. ಈ ಥರ ಇಷ್ಟೇ ಗೇರ್ಗೆ ಹಾಕೊಂಡ್ರೆ ನಿಂತ್ಕೋತದೆ. ಇದು ಮತ್ತು ಈ ನಟ್ ಫಸ್ಟ್ ಟೈಟ್ ಮಾಡ್ಕೋಬೇಕು ನೀವು. ಆಮೇಲೆ ಎಲ್ಲ ಜಿಗ್ಜ್ಯಾಗಾಗಿ ಟೈಟ್ ಮಾಡ್ಬೇಕು ನೀವು. ಒಂದೇ ಸತಿಗೆ ಎಲ್ಲ ಒಂದಾದ್ಮೇಲೆ ಟೈಟ್ ಮಾಡಬಾರ್ದು. ಆ ಥರ ಮಾಡೋದ್ರಿಂದ ಕರೆಕ್ಟಾಗಿ ಅಡ್ಜಸ್ಟ್ಮೆಂಟ್ ಕೂತ್ಕೊಳ್ಳೋಲ್ಲ. ಜಿಗ್ಜ್ಯಾಗ್ ಇದಾದಮೇಲೆ ಅದ್ರ ಆಪೋಸಿಟು, ಅದಾದಮೇಲೆ ಅದು, ಅದಾದಮೇಲೆ ಆ ಥರ ಮಾಡಬೇಕು. ನೆಕ್ಸ್ಟು ಈ ನಟ್ಟು ನೋಡ್ಬೋದು ನೀವು. ಎಲ್ಲ ನಟ್ಟು ಟೈಟ್ ಮಾಡಿದೆ. ಒಂದು ಸತಿ ನೋಡ್ಬೇಕು. ಅವಾಗಲೇ ಹೇಳಿದ್ನಲ್ಲ, ಆ ರೀತಿ ಹಾಕಬೇಕು. ವೈಸ ವರ್ಷ ಜಿಗ್ಜ್ಯಾಗು ನೋಡಿ. ಓವರ್ ಥ್ರೆಡ್ ಮಾಡಬಾರ್ದು. ಜಾಸ್ತಿ ಹಾಕಿ ಮತ್ತು ಅರ್ಧಂಬರ್ಧ ಹಾಕಿ ಟೈಟ್ ಮಾಡಿದ್ರೆ ಹೋಗ್ಬಿಡ್ತಾವೆ. ಆಮೇಲೆ ಎತ್ತಗೂ ಇಲ್ದಂಗೆ ಆಗೋಯ್ತದೆ. ಸ್ವಲ್ಪ ತಾಳ್ಮೆಯಿಂದ ಮಾಡಬೇಕು. ಇದಕ್ಕೊಂದು ಆಯಿಲ್ ಹಾಕ್ಬೇಕಷ್ಟೇ. ಆಯಿಲ್ ಐತೆ, ಅದೊಂದು 10 ಅವರ್ ಆಗಬೇಕಷ್ಟೇ. ಆಯಿಲ್ ಹಾಕಿ ಸ್ಟಾರ್ಟ್ ಮಾಡ್ತೀನಿ. ನೋಡ್ತಾ ಇರಿ ಎಂಡ್ವರೆಗೂ. ನಿಮಗೆ 2 ವೈರ್ ಇರ್ತವೆ ಇದ್ರದ್ದು ಆಫ್ ಮಾಡೋದು. ಅದರಲ್ಲಿ ಒಂದು ಅರ್ತಿಂಗ್ದು ಇಲ್ಲಿ ಕನೆಕ್ಟ್ ಆಗಿರೋದನ್ನ ಹಾಕ್ಲಿಲ್ಲ ಅಂದರೂ ಏನಾಗಲ್ಲ. ಇದು ಹಾಕ್ಲೇಬೇಕು. ಅದು ಹೆಂಗೆ ಆಫ್ ಮಾಡೋದು ತೋರಿಸ್ತೀನಿ. ಒಂದು ವೈರ್ ಇದ್ರಲ್ಲೂ ಆಫ್ ಮಾಡ್ಬೋದು, ತೋರಿಸ್ತೀನಿ ನಾನು. ಇದೊಂದು ಹೆಂಗೆ ಹಾಕಬೇಕು ಅಂದರೆ ಆಮೇಲೆ ಆಫ್ ಆಗೋಲ್ಲ. ಅದರಿಂದ ಪಟ್ಟನ್ ಬಿಟ್ಟು ಡೌನ್ ಮಾಡಿದ್ರೆ ಆಫ್ ಆಯ್ತದೆ. ಆದ್ದರಿಂದ ಪ್ರಾಬ್ಲಮ್ ಆಯ್ತದೆ.
ಇದೊಂದು ಹಾಕೊಳ್ಳಿ, ನಾನು ತೋರಿಸ್ತೀನಿ ಹೆಂಗೆ ಆಫ್ ಮಾಡೋದು ಅಂತ. ಇಲ್ಲಿ ವೈರ್ ತಗೊಂಡೋಗಿದ್ದೀನಿ, ಅಲ್ಲಿ ಇವರು ಬೇರೆದು ಹಾಕಿರೋದು ನಾನು. ಒಂದೇ ವೈರಲ್ಲಿ ಆಫ್ ಮಾಡೋದು ಹೆಂಗೆ ಅಂತ ತೋರಿಸ್ತೀನಿ ನಾನು. ಫುಲ್ಲೆಲ್ಲ ಫಿಟ್ ಮಾಡಿದೆ. ಈಗ ಪೆಟ್ರೋಲ್ ಹಾಕ್ತಾಯಿದ್ದೀನಿ. ನೋಡೋ ನೀವು ಈಗ ಯಾವ ಥರ ಕಾಣ್ತದೆ ಅಂತ, ಫಿಟ್ ಮಾಡೋಕ್ಕಿಂತ ಮುಂಚೆ ಯಾವ ಥರ ಕಾಣ್ತಿತ್ತು, ಈಗ ಯಾವ ಥರ ಕಾಣ್ತದೆ ಅಂತ. ಸ್ವಲ್ಪ ಇದನ್ನು ಫಿಟ್ ಮಾಡಬೇಕು. ಫಿಟ್ ಮಾಡಿಬಿಡಂಗಿಲ್ಲ. ನೋಡಿ, ಇದನ್ನು ಈ ಥರ ಫಿಟ್ ಮಾಡಿಬಿಡ್ಬೇಕು. ಇದಕ್ಕೆ 12 ಪಟ್ಟಿ ಹೊಡ್ಸಿದ್ದೀನಿ ಬೆಂಡ್ ಆಗ್ಬಿಡ್ದು ಅಂತ. ಈ ಥರ ಯಾವ ಥರ ಹಾಕ್ತೀನಿ ಅಂತ ನೋಡಿ.